Greetings of the day, my dear students, and I welcome to you, your English Academy YouTube channel. Okay, dear students, in this video class, we will learn poem ethics. What is meant by ethics? ನೀತಿ ಶಾಸ್ತ್ರ, ನೈತಿಕತೆ, moral values ಅಂತ ಕರಿತೀವಿ. This is written by Linda Faustin. ಈ ಒಂದು ಎಥಿಕ್ಸ್ ಅಂತ ಪೋಯಮನ್ನು ಬರೆದವರು ಯಾರಪ್ಪ ಅಂತಂದ್ರೆ ಲಿಂಡಾ ಫಾಸ್ಟನ್ ಅವರು ಬರೆದಿದ್ದಾರೆ. ಓಕೆ, ಬಿಫೋರ್ ವಿ ಆರ್ ಗೋಯಿಂಗ್ ಟು ಸಿ ದ್ಯಾಟ್ ದ ಪೋಯೆಟಿಕ್ ಲೈನ್ಸ್, ವಿ ವಿಲ್ ಸಿ ದ ವಾರ್ಮ್ ಅಪ್ ಆ್ಯಕ್ಟಿವಿಟಿ. ಇನ್ ದಿಸ್ ಡೇಸ್ ಆಫ್ ರಿಮೋಟ್ ಫಾಸ್ಟ್, ಈ ಒಂದು ಹಿಂದಿನ ಕಾಲದಲ್ಲಿ ಒಂದು ಸ್ಟೋರಿಯನ್ನು ತೊಗೊಂಡಿದ್ದಾರೆ. ಕರ್ಡ್ ಸೆಲ್ಲರ್ಸ್ ಯೂಸ್ ಟು ಕ್ಯಾರಿ ಕರ್ಡ್ಸ್ ಇನ್ ಸ್ಮಾಲ್ ಪಾಟ್ಸ್. ಈ ಕರ್ಡ್ ಸೆಲ್ಲರ್ಸ್ ಅಂದರೆ ಏನಪ್ಪ ಅಂತಂದ್ರೆ ಮೊಸರನ್ನ ಮಾರೋರು. ಅವರು ಈ ಮೊಸರನ್ನ ಎಲ್ಲಿ ಎದರಲ್ಲಿ ತೊಗೊಂಡು ಹೋಗ್ತಿದ್ದಾರಪ್ಪ ಅಂದ್ರೆ ಸ್ಮಾಲ್ ಫಾಡ್, ಚಿಕ್ಕ ಚಿಕ್ಕ ಮಡಿಕೆಗಳಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಆನ್ ಒನ್ ಸಚ್ ಒಕೇಶನ್, ವೈಲ್ ಎ ಕರ್ಡ್ ಸೆಲ್ಲರ್ ವಾಸ್ ಕ್ಯಾರಿಂಗ್ ಎ ಪಾಟ್ ಫಿಲ್ಡ್ ವಿತ್ ಬಾಸ್ಕೆಟ್ ಆನ್ ಹರ್ ಹೆಡ್. ಆ ಒಂದು ಪಾಟನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದ. ಯಾರು? ಆ ಒಂದು ಮೊಸರನ್ನ ಮಾರೋರು ತಲೆ ಮೇಲೆ ಇಟ್ಕೊಂಡು ಆ ಗಡಿಗೆಯನ್ನು. An eagle was flying over her head with its prey. ಅಲ್ಲಿ ಒಂದು ಹದ್ದು ಏನು ಮಾಡ್ತಾ ಇತ್ತಪ್ಪ ಅದರ ಮೇಲೆ ಆಕಾಶದಲ್ಲಿ ಹಾರಾಡ್ತಾ ಇತ್ತು. ಹರ್ ಹೆಡ್ ವಿತ್ ಇಟ್ಸ್ prey. ಯಾವ ರೀತಿ ಹಾರಾಡ್ತಾ ಇತ್ತಪ್ಪ ಅಂದ್ರೆ ಏನು ಬೇಟೆ ಹಿಡಿದಿತ್ತಲ್ಲ, ಏನನ್ನು ಬೇಟೆ ಹಿಡಿತ್ತು? ಹಾವನ್ನು ಬೇಟೆ ಹಿಡಿತ್ತು. ಆ ಹಾವನ್ನು ಹಿಡ್ಕೊಂಡು ಆಕಾಶದಲ್ಲಿ ಹಾರಾಡ್ತಾ ಇತ್ತು ಅಥವಾ ಒಯ್ತಾ ಇತ್ತು. ಏನು ಬೇಟೆ ಆಡಿತ್ತಪ್ಪ ಅಂದರೆ ಕೋಬ್ರಾ ಮೀನ್ಸ್ ನಾಗರ ಹಾವು ಅಂತ ಕರಿತೀವಿ. ದ ಆಂಗ್ರಿ ಆ್ಯಂಡ್ ಫ್ರೈಟನ್ ಕೋಬ್ರಾ, ಈಗ ಏನಾಗ್ಯದ? ಬಲಿ ಆಗ್ಯದ, ಬೇಟೆ ಆಗ್ಯದ. ಯಾರಿಗೆ? ಈಗಲ್ಗೆ. ಅದಕ್ಕೆ ಅದು ಅಂಜಿ ಭಯಪಟ್ಟು ಸಿಟ್ಟಿನಿಂದ ಏನು ಮಾಡತ್ತಪ್ಪ ಅಂದ್ರೆ ಆ ಹಾವು ಇನ್ ಇಟ್ಸ್ ಅಟೆಂಪ್ಟ್ ಟು ಫ್ರೀ ಇಟ್ ಸೆಲ್ಫ್ ಫ್ರಮ್ ದ ಕ್ಲಚಸ್ ಆಫ್ ದ ಈಗಲ್. ಆ ಒಂದು ಈಗಲ್ ಹದ್ದಿನ ಕೈಯಿಂದ ತಪ್ಪಿಸ್ಕೋಬೇಕಂತ ಏನು ಮಾಡ್ಲಿಕ್ಕತ್ತದ? ಅದು ಪ್ರಯತ್ನ ಮಾಡ್ಲಿಕ್ಕತ್ತದ. ಯಾವುದು? ಹಾವು. ವಾಸ್ ಸ್ಟ್ರೈಕಿಂಗ್ ಎಟ್ ದ ಈಗಲ್ ವಿತ್ ಇಟ್ಸ್ ಫುಡ್. ಇನ್ ದ ಪ್ರೊಸೆಸ್ ದ ಸ್ನೇಕ್ಸ್ ವೆನಾಮ್ ಫೆಲ್ ಇನ್ ಟು ದ ಕರ್ಡ್ಸ್. ಈ ಒಂದು ಪ್ರಯತ್ನ, ಹದ್ದಿನಿಂದ ಬಿಡಿಸ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಏನು ಮಾಡತ್ತಪ್ಪ ಅಂದ್ರೆ ಈ ಒಂದು ಹಾವಿನ ಬಾಯಿಂದ ವೆನಾಮ್ ಅಂದರೆ ಏನ್ರಿ? ವಿಷ, ಪಾಯ್ಸನ್. ಏನು ಮಾಡುತ್ತೆ? ಆ ಪಾಯ್ಸನ್ನು ಎಲ್ಲಿ ಬೀಳುತ್ತೆ? ಆ ಮೊಸರಿನ ಗಡಿಗೆಯಲ್ಲಿ ಬೀಳುತ್ತೆ. ಕರ್ಡ್ ಫಾಟ್ನಾಗ ಬೀಳ್ತದೆ. ಅ ಲಿಟಲ್ ಬಾಯ್ ಹೂ ಏಟ್ ದಟ್ ಕರ್ಡ್ಸ್ ಡೈಡ್. ಈಕೆ ಏನು ಮಾಡ್ತಾಳ? ಮೊಸರಿನ ಗಡಿಗೆ ತೊಗೊಂಡು ಕೇಳಿಂದು ಒಯ್ದು ಮಾರ್ತಾಳೆ. ಮಾರಿದಂಥ ಆ ಒಂದು ಮಗು ತಿಂದು ಏನು ಮಾಡುತ್ತೆ? ಸತ್ತು ಬಿಡ್ತದೆ. ಟ್ರಯಲ್ ವಾಸ್ ಕಂಡಕ್ಟೆಡ್ ಆ್ಯಂಡ್ ಕರ್ಡ್ ಸೆಲ್ಲರ್ ವಾಸ್ ಸಮೌಂಡ್ ಟು ದ ಕಿಂಗ್ಸ್ ಕೋರ್ಟ್. ಹಾಗಾದ್ರೆ ಈ ಒಂದು ಕೊಲೆಗೆ ಕಾರಣರು ಯಾರು? ಈ ಒಂದು ಸಾವಿಗೆ ಕಾರಣರು ಯಾರು ಅಂತ ಕೇಳಿಂದ ಆ ಕರ್ಡ್ ಸೆಲ್ಲರ್, ಮೊಸರು ಮಾರುವವನನ್ನು ಎಲ್ಲಿ ಕರೆಸ್ತಾರೆ? ಸಮೌಂಡ್ ಟು ದ ಕಿಂಗ್ಸ್ ಕೋರ್ಟ್, ರಾಜನ ಅರಮನೆಗೆ ಕರೆಸ್ತಾರೆ. ದ ಕರ್ಡ್ ಸೆಲ್ಲರ್ ಫಾಸ್ಟ್ ಆನ್ ದ ಬಕ್ ಟು ದ ಸ್ನೇಕ್ ಆ್ಯಂಡ್ ದ ಸ್ನೇಕ್ ಇನ್ ದ ಟರ್ನ್ ಟು ದ ಈಗಲ್. ನಂದೇನು ತಪ್ಪಿಲ್ರಿ, ಇದು ಯಾರು ತಪ್ಪು? ಆ ಒಂದು ಹಾವಿನ ತಪ್ಪು. ನಾನು ಹೊತ್ಕೊಂಡು ಹೋಗ್ತಾ ಇದ್ದೆ, ಅದು ಬಿಟ್ಟದ ವಿಷಯ, ನಂದೇನು ತಪ್ಪಲ್ಲ. ಅವಾಗ ಮುಂದೆ ಹಾವು ಕೇಳಿದಾಗ ಹಾವು ಏನು ಹೇಳುತ್ತಾ? ನಂದೇನು ತಪ್ಪಿಲ್ಲ, ನನ್ನೇ ಆ ಹದ್ದು ಹಿಡ್ಕೊಂಡು ಹೊಂಟಿತ್ತು, ಈಗಲ್ ಹಿಡ್ಕೊಂಡು ಹೊಂಟಿತ್ತು. The eagle pleaded its innocence and said that it was natural for an eagle to prey on snakes for food. ಅವಾಗ ಈಗಲ್ ಕೇಳ್ಕೊಳ್ತದೆ. ಈಗಲ್ ಏನು ಹೇಳ್ತದಪ್ಪ ಅಂದ್ರೆ ಇದೊಂದು ನೈಸರ್ಗಿಕ ಒಂದು ಸ್ವಭಾವ, ನ್ಯಾಚುರಲ್ ವೇ ದ ಲಿವಿಂಗ್ ಕ್ರಿಯೇಚರ್ಸ್ ಆನ್ ದಿಸ್ ಅರ್ತ್. ನಾವು ಸಾಮಾನ್ಯವಾಗಿ ನಮ್ಮ ಊಟಕ್ಕೋಸ್ಕರ ಈ ಒಂದು ಹಾವನ್ನು ಬೇಟೆ ಆಡೋದು ಕಾಮನ್ ಆಗಿದೆ ಅಂಥೇಳಿ ಈ ಒಂದು ಈಗಲ್ ಹೇಳುತ್ತೆ. ಹಾಗಾದ್ರೆ ಮುಂದೆ ಏನು ಮಾಡಬೇಕು? ನಾವು ಹೂ ಶುಡ್ ಟೇಕ್ ದ ಮಾರಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಬಾಯ್ಸ್ ಡೆತ್ ಇನ್ ದಿಸ್ ಕ್ವಶನ್. ಹಾಗಾದ್ರೆ ಆ ಒಂದು ಹುಡುಗನ ಸಾವಿಗೆ ಕಾರಣ ಯಾರು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಜಸ್ಟಿಫೈ ಯುವರ್ ಆನ್ಸರ್. ನಿಮ್ಗೆ ಆನ್ಸರ್, ನಿಮ್ಗೆ ಗೆಸ್ ಗೊತ್ತಾದರೆ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ವಿ ವಿಲ್ ಆಲ್ಸೋ ಗೆಟ್ ದಟ್ ವಾಟ್ ಯುವರ್ ಆನ್ಸರ್. ಹೂ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ದಟ್ ಬಾಯ್. ಆ ಒಂದು ಹುಡುಗನ ಸಾವಿಗೆ ಕಾರಣ ಈಗಲ್ಲು, ಸ್ನೇಕು, ಆ ಕರ್ಡ್ ಸೆಲ್ಲರ್ ಅನ್ನೋದನ್ನು ಕಮೆಂಟ್ ಮಾಡಿರಿ. ಓಕೆ, ವಿ ವಿಲ್ ಕಮ್ ಟು ದ್ಯಾಟ್ ಅವರ್ ಪೋಯಮ್ ಎಥಿಕ್ಸ್. ಈ ನೈತಿಕತೆ ಯಾವ ರೀತಿ ಇದೆ, ನೀತಿಶಾಸ್ತ್ರ ಯಾವ ರೀತಿ ಇದೆ ಅನ್ನೋದನ್ನು ನೋಡೋಣ.
In ethics class so many years ago, in ethics class so many years ago, ಈ ಒಂದು ನೈತಿಕ ಶಾಸ್ತ್ರ ಈ ಒಂದು ಹಲವಾರು ವರ್ಷಗಳ ಹಿಂದೆ ಆಗಿನ ಕಾಲದಲ್ಲಿ, ಯಾರ ಕಾಲದಲ್ಲಿ, ಲಿಂಡಾ ಫಾಸ್ಟನ್ ಅವ್ರ ಕಾಲದಲ್ಲಿ. ಲಿಂಡಾ ಫಾಸ್ಟನ್ ಅವ್ರು ಪೋಯೆಟ್ ಇದ್ದಾರೆ. ಅವ್ರ ಟೈಮ್ನಾಗ ಅವ್ರ ಟೀಚರ್ ಏನು ಮಾಡ್ತಾಯಿದ್ರು, ಅವರ್ ಟೀಚರ್ ಆಸ್ಕ್ ದಿಸ್ ಕ್ವಶನ್ ಎವ್ರಿ ಫಾಲ್. ಪ್ರತಿಯೊಂದು ಕ್ಲಾಸ್ನಲ್ಲಿ ಕ್ವಶನ್ ಕೇಳ್ತಾ ಇದ್ರು. ಯಾರ ಟೀಚರು? ಲಿಂಡಾ ಫಾಸ್ಟನ್ ಅವರು ಶಿಕ್ಷಕರು. ಶಿಕ್ಷಕ ಏನು ಮಾಡ್ತಾ ಇದ್ದಪ್ಪ ಅಂದರೆ ಕ್ವಶನ್ ಕೇಳ್ತಾ ಇದ್ದ. ಯಾವುದದು ಕ್ವಶನ್ನು? ಇಫ್ ದೇರ್ ವರ್ ಅ ಫೈರ್ ಇನ್ ಅ ಮ್ಯೂಸಿಯಂ, ಒಂದು ವೇಳೆ ಮ್ಯೂಸಿಯಂ ಅಂದರೆ ಏನು ರೀ? ಈ ಒಂದು ಎಲ್ಲ ವಸ್ತುಗಳನ್ನು ನಾವು ಸಂಗ್ರಹಾಲಯ ಅಂತ ಕರಿತೀವಲ್ಲ, ಆ ಸಂಗ್ರಹಾಲಯದಲ್ಲಿ ಆ ಒಂದು ಮ್ಯೂಸಿಯಮಲ್ಲಿ ಬೆಂಕಿ ಹತ್ತಿದಾಗ ವಿಚ್ ವುಡ್ ಯು ಸೇವ್? ನೀವು ಯಾರನ್ನು ಸೇವ್ ಮಾಡ್ತೀರಿ? A Rembrandt painting or an old woman who had many years left anyhow. ಈ ಒಂದು ಬೆಂಕಿ ಹತ್ತಿದ ಮ್ಯೂಸಿಯಮಲ್ಲಿ ಇಬ್ಬರು ಇರ್ತಾರೆ. ಓಕೆ, ಒಂದು ಓಲ್ಡ್ ವುಮೆನ್ನು, ಇನ್ನೊಂದು ರೆಂಬ್ರಾಂಡ್ ಪೇಂಟಿಂಗ್. ರೆಂಬ್ರಾಂಡ್ ಪೇಂಟಿಂಗ್ ಇಸ್ ದ ಡಚ್ ಫೇಮಸ್ ಪೇಂಟಿಂಗ್ ಇಟ್ ಈಸ್. ಈ ರೆಂಬ್ರಾಂಡ್ ಪೇಂಟಿಂಗನ್ನು ಸೇವ್ ಮಾಡ್ತಿರೋ ಅಥವಾ ಒಂದು ವಯಸ್ಸಾದ ಮುದುಕಿಯನ್ನು ನೀವು ಸೇವ್ ಮಾಡ್ತಿರೋ? ಇನ್ನು ಒಂದಷ್ಟು ಕೆಲವು ವರ್ಷಗಳಲ್ಲಿ ಆಕೆ ಸಾಯ್ತಾ ಇದ್ದಾಳೆ. ರೆಸ್ಟ್ಲೆಸ್ ಆನ್ ಹಾರ್ಡ್ ಚೇರ್ಸ್, ಕೇರಿಂಗ್ ಲಿಟಲ್ ಫಾರ್ ಪಿಕ್ಚರ್ಸ್ ಆರ್ ಓಲ್ಡ್ ಏಜ್. ಹಿಯರ್ ಹೂ ಹ್ಯಾಡಂಟ್ ಮೆನಿ ಇಯರ್ಸ್ ಲೆಫ್ಟ್, ಹೌ ರೆಸ್ಟ್ಲೆಸ್ ಆನ್ ಹಾರ್ಡ್ ಚೇರ್ಸ್. ಹಿಯರ್ ಮೀನ್ಸ್ ಹಾರ್ಡ್ ಚೇರ್ಸ್. ರೆಸ್ಟ್ಲೆಸ್ ಆನ್ ಹಾರ್ಡ್ ಚೇರ್ಸ್ ಮೀನ್ಸ್ ದೇ ವರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ದ ಎಥಿಕ್ಸ್ ಡಿಲೆಮಾ. ಅವ್ರಿಗೆ ಯಾರನ್ನು ಕಾಪಾಡಬೇಕು ಅನ್ನೋದು, ದಿಸ್ ಈಸ್ ದ ಕ್ವಶನ್ ಫಾರ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಕ್ವಶನ್ ಅದ. ನೀವು ಒಂದು ವೇಳೆ ಅಲ್ಲಿದ್ದರೆ ಆ ಪೇಂಟಿಂಗನ್ನು ಸೇವ್ ಮಾಡ್ತಿರೋ ಅಥವಾ ಒಂದು ವಯಸ್ಸಾದ ಮಹಿಳೆಯನ್ನು ಸೇವ್ ಮಾಡ್ತಿರೋ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲಿ. ಅವ್ರ ಟೀಚರ್ ಅವ್ರಿಗೆ ಕೇಳ್ತಾ ಇದ್ದಾರೆ, ಲಿಂಡಾ ಫಾಸ್ಟನ್ ಅವರಿಗೆ. ಇಲ್ಲಿ ಈ ಒಂದು 9th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದಾರೆ. ರೆಸ್ಟ್ಲೆಸ್ ಆನ್ ಹಾರ್ಡ್ ಚೇರ್ಸ್, ದೇ ಆರ್ ನಾಟ್, ದ ಸ್ಟೂಡೆಂಟ್ಸ್ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಬಿಕಾಸ್ ದೇ ಆರ್ ನಾಟ್ ಮ್ಯಾಚೂರ್ಡ್. ಅವ್ರಿಗೆ ಅಷ್ಟೊಂದು ಮೈಂಡ್ ಮ್ಯಾಚೂರ್ ಆಗಿರಲ್ಲ. ಓಕೆ, ಕೇರಿಂಗ್ ಲಿಟಲ್ ಫಾರ್ ಪಿಕ್ಚರ್ಸ್ ಆರ್ ಓಲ್ಡ್ ಏಜ್. We would opt one year for life, the next for art, always half-heartedly. Sometimes ಆ ವಿದ್ಯಾರ್ಥಿಗಳು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ನಾವು ನಮ್ಮ ಅಜ್ಜಿಯನ್ನು ಕಾಪಾಡ್ತೀವಿ ಅಥವಾ ಆ ಅಜ್ಜಿಯನ್ನು ಕಾಪಾಡ್ತೀವಿ, ಇಲ್ಲ ಆ ಒಂದು ಆರ್ಟನ್ನು, ದ ಫೇಮಸ್ ಪೇಂಟಿಂಗ್, ಇಟ್ ಈಸ್ ವರ್ಲ್ಡ್ಸ್ ಫೇಮಸ್. ರೆಂಬ್ರಾಂಡ್ ಪೇಂಟಿಂಗ್ ಅಂದರೆ ಜಗತ್ತಿನ ಒಂದು ಸುಪ್ರಸಿದ್ಧ ಚಿತ್ರಕಲೆ ಇದು. ಒಂದು ಸಲ ಅದನ್ನು ಹೇಳೋರು, ಒಂದು ಸಲ ಇದನ್ನು ಹೇಳೋರು. ಯಾವ್ದಾದ್ರು ಹೇಳೋರು ಹಾಫ್ ಹಾರ್ಟೆಡ್ಲಿ ಅಂದರೆ ಮನಸ್ಸಿರ್ಲಾರ್ದೆ, ಅರ್ಧಂಬರ್ಧ ಅಂತ ಕರಿತೀವಲ್ಲ. ಯಾವ ರೀತಿ? ಇಲ್ರಿ ನಾವು ರೆಂಬ್ರಾಂಡ್ ಪೇಂಟಿಂಗ್ ಸೇವ್ ಮಾಡ್ತೀವಿ, ಇಲ್ರಿ ನಾವು ಅಜ್ಜಿನ, ವಯಸ್ಸಾದ ಅಜ್ಜಿನ ಸೇವ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಮ್ಟೈಮ್ಸ್ ದ ವುಮೆನ್ ಬಾರೋಡ್ ಮೈ ಗ್ರ್ಯಾಂಡ್ ಮದರ್ಸ್ ಫೇಸ್. ಯಾವಾಗ ಲಿಂಡಾ ಫಾಸ್ಟನ್ ಅವರು ಅಲ್ಲಿದ್ದಾಗ, ಆ ಒಂದು ಮ್ಯೂಸಿಯಮಲ್ಲಿದ್ದಾಗ, ಆ ವಯಸ್ಸಾದ ಮುದುಕಿಯನ್ನು ಅಥವಾ ಮಹಿಳೆಯನ್ನು ನೋಡಿದಾಗ ಯಾರು ನೆನಪಾಗುತ್ತೆ? ಮೈ ಗ್ರ್ಯಾಂಡ್ ಮದರ್ಸ್ ಫೇಸ್, ನನ್ನ ಅಜ್ಜಿಯ ನೆನಪಾಗುತ್ತೆ ಅಂತ ಇಲ್ಲಿ ಲಿಂಡಾ ಫಾಸ್ಟನ್ ಅವರು ಹೇಳ್ತಾ ಇದ್ದಾರೆ. ದೆನ್ ಲಿವಿಂಗ್ ಹರ್ ಯೂಸುವಲ್ ಕಿಚನ್ ಟು ವಾಂಡರ್ ಸಮ್ ಡ್ರಾಫ್ಟಿ ಹಾಫ್ ಇಮ್ಯಾಜಿನ್ಡ್ ಮ್ಯೂಸಿಯಂ. ಲಿವಿಂಗ್ ಹರ್ ಯೂಸುವಲ್ ಕಿಚನ್, ನಮ್ಮ ಅಜ್ಜಿಯನ್ನು, ನಮ್ಮ ವಯಸ್ಸಾದ ಅಜ್ಜಿಯನ್ನು ನಾವೆಲ್ಲಿ ನೋಡ್ತೀವಪ್ಪ ಅಂದರೆ ಕಿಚನಲ್ಲಿ ನೋಡ್ತೀವಿ. ಟು ವಾಂಡರ್ ಸಮ್ ಡ್ರಾಫ್ಟಿ ಯೂಸುವಲ್ ಅನ್ಕಂಫರ್ಟೇಬಲ್, ಏನು ಅಡುಗೆ ಮಾಡ್ತಾ ಇರ್ತಾಳೆ, ಒಂದು ಅವ್ಯವಸ್ಥೆಯಿಂದ ಇರ್ತಾಳೆ. ಹಾಫ್ ಇಮ್ಯಾಜಿನ್ಡ್ ಮ್ಯೂಸಿಯಂ. ದೆನ್ ಇನ್ ದಟ್ ಮ್ಯೂಸಿಯಂ ದ ಪೋಯೆಟ್ ಲಿಂಡಾ ಫಾಸ್ಟನ್ ಇಮ್ಯಾಜಿನ್ಡ್, ಅವರನ್ನು ಕಲ್ಪನೆ ಮಾಡ್ಕೋತಾರೆ, ಇವರು ನಮ್ಮ ಅಜ್ಜಿನೇ ಅಂಥೇಳಿ. ಆಫ್ಟರ್ 1 year ವಾಟ್ ಹ್ಯಾಪನ್ಸ್? 1 year, ಓಕೆ 1 minute. ಆಫ್ಟರ್ 1 year ಫೀಲಿಂಗ್ ಕ್ಲೆವರ್, ಐ ಆಮ್ ಫೀಲಿಂಗ್ ವೆರಿ ಕ್ಲೆವರ್. ನಾನು ಬಹಳಷ್ಟು ನನಗೆ ಫೀಲ್ ಚೆನ್ನಾಗಿ ಆಯಿತು ಅಂತ, ನನ್ನ ಭಾವನೆಗಳು ಚೆನ್ನಾಗಿದ್ದು. ಐ ರಿಪ್ಲೈಡ್, ವೈ ನಾಟ್ ಲೆಟ್ ದ ವುಮೆನ್ ಡಿಸೈಡ್ ಹರ್ ಸೆಲ್ಫ್. ಒಂದು ಸ್ವಲ್ಪ ವಿಚಾರ ಮಾಡಿದಾಗ ಹೇಳ್ತಾರೆ, ಏನಂತ ಹೇಳ್ತಾರೆ ಲಿಂಡಾ ಫಾಸ್ಟನ್ ಅವರು? ಆಕೆನೇ ಡಿಸೈಡ್ ಮಾಡ್ಬೋದಲ್ಲ, ನಾನಿಲ್ಲಿ ಇರಬೇಕು ಅಥವಾ ಹೋಗಬೇಕು, ನಾನು ಬದುಕಬೇಕು ಅಥವಾ ಸಾಯಬೇಕು. ದ್ಯಾಟ್ ಇಸ್ ದ ಚಾಯ್ಸಸ್ ಟು ಹರ್, ಓಲ್ಡ್ ವುಮೆನ್ ಅಂತ ಹೇಳ್ತಾ ಇದ್ದಾರೆ ಅವರು. ಆ ವುಮೆನ್ ಡಿಸೈಡ್ ಮಾಡ್ಬೋದಲ್ಲ, ಆ ವಯಸ್ಸಾದ ಮುದುಕಿನ ನಿರ್ಧಾರ ಮಾಡ್ಬೋದಲ್ಲ ಅಂತ ಕೇಳ್ತಾ ಇದ್ದಾರೆ. Linda, the teacher, would report excuse. The teacher is avoiding, excuse means avoid, tiraskarisu, would report that excuse the burdens of responsibility. For example, sometimes we have the responsibility. What kind of responsibility? ಅಪ್ಪನನ್ನು ಮಗ ಯಾವಾಗಲಿ ಜೋಪಾನ ಮಾಡಬೇಕು.
ಅಪ್ಪ ಮಗ ಚಿಕ್ಕವನಿದ್ದಾಗ ಮಗನನ್ನು ಜೋಪಾನ ಮಾಡಬೇಕು, ಪಾಲನೆ ಪೋಷಣೆ ಬೆಳೆಸೋದು ಎಜುಕೇಷನ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಅದೇ ರೀತಿ ಅದೇ ಮಗ ದೊಡ್ಡವನಾದ್ಮೇಲೆ ಅಪ್ಪ ವಯಸ್ಸಾದ್ಮೇಲೆ ಆ ಒಂದು ಅಪ್ಪನನ್ನು ಅಥವಾ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಕರ್ತವ್ಯ, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಅಂತ ಕರಿತೀವಿ. ಬಟ್ ಈ ಜವಾಬ್ದಾರಿ ಒಂದು ಚಿಕ್ಕ ಸ್ಕೂಲ್ ಮಕ್ಕಳಿಗೆ ಬರಲ್ಲ ಅಂತ ಹೇಳ್ತಾರೆ, ಅವರು ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಪೊಯೆಟ್. ದಿಸ್ ಫಾಲ್ ಇನ್ ಎ ರಿಯಲ್ ಮ್ಯೂಸಿಯಂ ಐ ಸ್ಟ್ಯಾಂಡ್ ಬಿಫೋರ್ ಎ ರಿಯಲ್ ರಂಬಾಟ್. ಈ ಒಂದು ಘಟನೆ ನಾನು ನಿಂತ್ಕೊಂಡಾಗ ಈ ರಂಬಾಟ್ ಪೇಂಟಿಂಗು ಮುಂದೆ ನಾನು ನಿಂತ್ಕೊಂಡಿದ್ದೆ. ಓಲ್ಡ್ ವುಮೆನ್ ಅವರ್ ನಿಯರ್ಲಿ ಸೋ ಮೈ ಸೆಲ್ಫ್. ಓಲ್ಡ್ ವುಮೆನು ಒಂದು ಕಡೆ ಇದ್ರು, ಆ ರಂಬಾಟ್ ಪಿಕ್ಚರು ಪೇಂಟಿಂಗ್ ಒಂದು ಕಡೆ ಇತ್ತು. ಐ ಸ್ಟುಡ್ ನಿಯರ್ಲಿ, ಆ ಸಮಯ ಅಲ್ಲೇ ನಾನು ನಿಂತ್ಕೊಂಡಿದ್ದೆ ಅಂತ ಹೇಳ್ತಿದ್ದಾರೆ. ದ ಕಲರ್ಸ್ ವಿದಿನ್ ದ ಫ್ರೇಮ್ ಆರ್ ಡಾರ್ಕರ್ ದ್ಯಾನ್ ಆಟಮ್. ಇನ್ ದ್ಯಾಟ್ ದ ಕಲರ್ಸ್ ಆಫ್ ದ ಮ್ಯೂಸಿಯಂ, ಆಟಮ್ ಸೀಸನ್ ಮೀನ್ಸ್ ಶರತ್ಕಾಲ ಅಂತ ಕರಿತೀವಿ. ಯಾವ ರೀತಿ ಒಂದು ಶರತ್ಕಾಲ ಆಟಮ್ ಟೈಮಲ್ಲಿ ಯಾವ ರೀತಿ ಡಾರ್ಕ್ನೆಸ್ ಇರ್ತದೆ, ದ್ಯಾಟ್ ಮಚ್ ಡಾರ್ಕ್ನೆಸ್ ಇನ್ ದೇರ್ ಇನ್ ದ ಮ್ಯೂಸಿಯಂ, ಅಷ್ಟು ಆ ಒಂದು ಸಂಗ್ರಹಾಲಯದಲ್ಲಿ ಇತ್ತು. ಡಾರ್ಕರ್ ಇವನ್ ದ್ಯಾನ್ ವಿಂಟರ್ ದ ಬ್ರೌನ್ಸ್ ಆಫ್ ಅರ್ತ್. ಎಷ್ಟಿತ್ತಪ್ಪ ಅಂದ್ರೆ ಬ್ರೌನ್ಸ್ ಆಫ್ ಅರ್ತ್ ಮೀನ್ಸ್ ದ ಕಲರ್ ಆಫ್ ಮಡ್ ಅವ್ರ ಸಾಯಿಲ್ ಅಂತ ಕರಿತೀವಲ್ಲ, ಮಣ್ಣಿನ ಒಂದು ಕಲರ್ ಯಾವ ರೀತಿ ಕಪ್ಪು ಇರುತ್ತಲ್ಲ ಆ ರೀತಿಯ ಕತ್ತಲೆಯಲ್ಲಿತ್ತು. ದೋ ಅರ್ತ್ ದ ಮೋಸ್ಟ್ ರೇಡಿಯಂಟ್ ಎಲಿಮೆಂಟ್ಸ್ ಬರ್ನ್, ದ್ಯಾಟ್ ಮಚ್ ಆ ಒಂದು ಮ್ಯೂಸಿಯಂಗೆ ಬೆಂಕಿ ಹತ್ತದಾಗ ಯಾವ ರೀತಿ ಏನಪ್ಪ ಅಂತಂದ್ರೆ ಆ ಒಂದು ಕತ್ತಲೆಯಲ್ಲಿ ಮೋಸ್ಟ್ ರೇಡಿಯಂಟ್ ಎಲಿಮೆಂಟ್ಸ್ ಬರ್ನ್, ಬಹಳಷ್ಟು ವಿಕಿರಣಶೀಲವಾದ ಪ್ರಕಾಶಮಾನವಾದ ಬೆಳಕು ಅಥವಾ ಆ ರೀತಿ ಅದು ಉರಿತಾ ಇತ್ತು ಅಂತ ನಾನು ಹೇಳೋದು. ಥ್ರೂ ದ ಕ್ಯಾನ್ವಾಸ್, ಇನ್ ದ್ಯಾಟ್ ಕ್ಯಾನ್ವಾಸ್, ಈ ಬಟ್ಟೆ ಈ ರಟ್ಟರಿವೆ ಯಾವ ರೀತಿ ಉರಿತಾ ಇರ್ತಾವಲ್ಲ ಆ ರೀತಿ ಆ ಮ್ಯೂಸಿಯಂ ಹತ್ತಿ ಉರಿತಾ ಇತ್ತು. ಐ ನೌ ದ್ಯಾಟ್ ವುಮೆನ್ ಆ್ಯಂಡ್ ಪೇಂಟಿಂಗ್ ಆ್ಯಂಡ್ ಸೀಸನ್ ಆರ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಆಲ್ ಬಿಹೈಂಡ್ ಸೇವಿಂಗ್ ಮೈ ಚಿಲ್ಡ್ರನ್. ಇದೆಲ್ಲ ಆ ಒಂದು ಮಕ್ಕಳು ಚೇರ್ ಮೇಲೆ ಕುತ್ಕೊಂಡು ನೋಡ್ತಾ ಇದ್ದಾರಲ್ಲ, ಯಾರನ್ನು ಡಿಸೈಡ್ ಮಾಡ್ತಾರೆ ಆ ಒಂದು ನೈತಿಕ ಮೌಲ್ಯ ನೀತಿಶಾಸ್ತ್ರ ಆ ವಿದ್ಯಾರ್ಥಿಗಳಲ್ಲಿ ಬರಬೇಕು, ಅದನ್ನು ಬಹಳಷ್ಟು ಮ್ಯಾಚೂರ್ಡ್ ಮೈಂಡೆಡ್ ಇರೋಂಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪೋಯಮ್. ದೇರ್ ಇಸ್ ಅ ಚಾಯ್ಸ್. ನಮ್ಮ ಲೈಫಲ್ಲಿ ಕೂಡ ಎರಡು ಚಾಯ್ಸ್ ಇರ್ತಾವೆ, ಯಾವುದನ್ನು ಮಾಡಬೇಕು, ವಿಚ್ ಒನ್ ಇಸ್ ಬೆಸ್ಟ್, ವಿಚ್ ಒನ್ ಇಸ್ ವರ್ಸ್ಟ್. ಅದನ್ನು ಈ ಪೋಯಮ್ನಿಂದ ನಾವು ಅರ್ಥ ಮಾಡ್ಕೊಳ್ತೀವಿ. ಮೋರಲ್ ವ್ಯಾಲ್ಯೂಸನ್ನು ನಾವು ಬೆಳೆಸ್ಕೋಬೇಕು ಆ್ಯಸ್ ಎ ಸ್ಟೂಡೆಂಟ್ ಲೈಫ್ ಅಂತ ಹೇಳ್ತಾ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಫ್ ಯು ಡಿಡಂಟ್ ಅಂಡರ್ಸ್ಟ್ಯಾಂಡ್, ಜಸ್ಟ್ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ which lines, what are the lines you didn't understand. Okay, thanks for watching. Then don't forget to subscribe your English Academy YouTube channel. Okay, thanks for watching. See you in the next video class. Bye.